ಮಳಖೇಡ ಪಿಡಿಒ ವಿರುದ್ಧ ಜಾತಿ ದ್ವೇಷದ ಸುಳ್ಳು ಆರೋಪ, ದಲಿತ ಸೇನೆ ತೀವ್ರ ಆಕ್ರೋಶ. ಮಳಖೇಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದಶರಥ ಪಾತ್ರೆ ವಿರುದ್ಧ 1,55,00,000 ರೂಪಾಯಿ ಭ್ರಷ್ಟಾಚಾರದ ಆರೋಪ ಮಾಡಿರುವುದು ಸಂಪೂರ್ಣ ಸುಳ್ಳು ಹಾಗೂ ಆಧಾರರಹಿತವಾಗಿದ್ದು, ಇದು ಜಾತಿ ದ್ವೇಷ ಮತ್ತು ವೈಯಕ್ತಿಕ ಅಸೂಯೆಯಿಂದ ಪ್ರೇರಿತ ಆರೋಪ ಎಂದು ದಲಿತ ಸೇನಾ ಮಳಖೇಡ ವಲಯ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಲಯ ಅಧ್ಯಕ್ಷ ಭಗವಾನ್ ಬೋಚಿನ್, ನಿಷ್ಠಾವಂತವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ದಲಿತ ಸಮುದಾಯದ ಅಧಿಕಾರಿ ವಿರುದ್ಧ ಉದ್ದೇಶಪೂರ್ವಕವಾಗಿ ತೇಜೋವಧೆ ಮಾಡಲಾಗುತ್ತಿದೆ. ಪಂಚಾಯತ್ನಲ್ಲಿ ದಲಿತ ಅಧಿಕಾರಿ ಅಧಿಕಾರ ವಹಿಸಿಕೊಂಡಿರುವುದೇ ಕೆಲವರಿಗೆ ಸಹಿಸಲಾಗದೆ ಈ ರೀತಿಯ ಸುಳ್ಳು ಪ್ರಚಾರ ನಡೆಯುತ್ತಿದೆ ಎಂದು ಕಿಡಿಕಾರಿದರು. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಉಮೇಶ್ ಚೌಹಾಣ ಅವರು ತಮ್ಮ 5 ವರ್ಷದ ಅಧಿಕಾರಾವಧಿಯಲ್ಲಿ ಪಂಚಾಯತ್ನಲ್ಲಿ ನಡೆದ ಅನಿಯಮಗಳು, ಬಜೆಟ್ ದುರ್ಬಳಕೆ ಕುರಿತು ಮೌನ ವಹಿಸಿದ್ದರೆಂದು ಆರೋಪಿಸಿದ್ದ ಅವರು, ಹಿಂದಿನ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ವೆಚ್ಚಗಳ ಬಗ್ಗೆ ತನಿಖೆ ಕೇಳದೆ ಈಗ ಹೊಸದಾಗಿ ಬಂದ ಅಧಿಕಾರಿಯ ಮೇಲೆ ಸುಳ್ಳು ಆರೋಪ ಮಾಡುವುದು ಸಂಶಯಾಸ್ಪದ ಎಂದು ಹೇಳಿದರು. ಪಂಚಾಯತ್ನಲ್ಲಿ ಕಳೆದ 5 ವರ್ಷಗಳಲ್ಲಿ ನಡೆದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು, ಯೋಜನೆಗಳು ಹಾಗೂ ಬಜೆಟ್ ವೆಚ್ಚಗಳ ಬಗ್ಗೆ ಸಮಗ್ರ ಹಾಗೂ ನಿಷ್ಪಕ್ಷಪಾತವಾದ ತನಿಖೆ ನಡೆಸಬೇಕೆಂದು ದಲಿತ ಸೇನೆ ಆಗ್ರಹಿಸಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಶಾಂತ್ ದೊಡ್ಮನಿ, ಸಂಜೀವ್ ಕುಮಾರ್ ಸಂಗನ, ಭಗವಾನ್ ಬೋಚಿನ್, ಭಗವಾನ್ ನಿಂಗೂರಿ, ನಿಂಗಣ್ಣ ಪೂಜಾರಿ, ಹರೀಶ್ ವಾಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 4 ವರ್ಷ ಆಡಳಿತ ಇತ್ತು. ಆಡಳಿತದಾಗ ಎಷ್ಟು ಪಿಡಿಒಗಳು ಬಂದರು, ಇವ ಏನ್ ಮಾಡತ್ತನು, ಪಿಡಿಒಗಳು ಸಸ್ಪೆಂಡ್ ಆಗೋದ್ರು, ಯಾಕೆ ಸಸ್ಪೆಂಡ್ ಮಾಡಿದ್ರು, ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಬೇಕಿತ್ತಲ್ಲ. ಇದೇ ಪಿಡಿಒಗೆ ಟಾರ್ಗೆಟ್ ಮಾಡೋದು ಏನ್ ಕಾರಣ? ಅಲ್ಲ, ಧ್ವನಿ ಎತ್ತಬೇಕಾದಂತ ವ್ಯಕ್ತಿಗಳೇ ನೀವಲ್ಲ, ನೀವ್ಯಾಕೆ ಧ್ವನಿ ಎತ್ತಿಲ್ಲ ಅದ್ರ ಬಗ್ಗೆ? ಅದ್ರ ಬಗ್ಗೆ ನಾವು ಮಾಡಿ ಸರ್. ಈಗ ಸರ್ಕಾರದ ಒಂದು ಆದೇಶ ಬಂದದ್ರಿ. ಹೌದು ಸರ್. ಏನಪ್ಪಾ ಅಂದ್ರೆ, ಯಾವುದೇ ಒಂದು ಪಂಚಾಯತಿಯಲ್ಲಿ ಹಗರಣ ಆಗಿರ್ಬೋದು ಅಥವಾ ಏನಾದ್ರು ತನಿಖೆ ಆಗಿರ್ಬೋದು, ತಪ್ಪಾಗಿರ್ಬೋದು, ಏನಾಗಿರ್ಬೋದು, ಒಬ್ಬ ಪಂಚಾಯತಿ ಅಧಿಕಾರಿ ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾನ ಅಷ್ಟೇ ಇನ್ವಾಲ್ವ್ ಕೂಡ ಪಂಚಾಯತ್ ಅಧ್ಯಕ್ಷನಾಗಿರ್ತಾನೆ. ಇಬ್ಬರ ಮೇಲೂ ಕೇಸ್ ಕಂಪಲ್ಸರಿ ಮಾಡ್ಲೇಬೇಕಂತೇಳಿ ಒಂದು ಆರ್ಡರ್ ಬಂದದ. ಹೌದು ಸರ್. ಮತ್ತೆ ಇವ್ರು 3 ಜನ ಮೊದಲೇನು ಪಿಡಿಒಗಳು ಸಸ್ಪೆಂಡ್ ಆಗಿದಾರಲ್ಲ, ಸಸ್ಪೆಂಡ್ ಆದ ಮತ್ತೆ ಇವ್ರ ಅಧ್ಯಕ್ಷರು ಯಾಕೆ ಅವ್ರ ಮ್ಯಾಗ ಕೇಸ್ ಆಲಿಲ್ಲ? ಅವಾಗ ಯಾಕೆ ನೀವೆಲ್ಲ ಸದಸ್ಯರು ಸುಮ್ ಕೂತ್ಕೊಂಡಿದ್ರಿ ಸರ್? ಅವಾಗ ನಾವು ಏನ್ ಸಜೆಷನ್ ಮಾಡ್ಬೇಕು ಅದು ನಾವು ಮಾಡಿದೇವು ಸರ್. ಯಾರಿಗೆ ಸಜೆಷನ್ ಮಾಡಿದ್ರಿ? ನಾವು ಏನು ಪಿಡಿಒಗಳು ಏನ್ ಮಾಡಿದರೆ, ನಾವು ಅದು ಅಧಿಕಾರಿಗಳಿಗೆ ಏನು ಮಾಡಬೇಕು, ಏನು ಅವ್ರಿಗೆ ದಾಖಲಾತಿ ಕೊಡಬೇಕು, ನಮ್ಮ ಸೇಡಮ್ ಯು ಅವರಿಗೆ ಏನು ಮುಡಿಸ್ಬೇಕು, ಅವ್ರು ಏನಾದ್ರು ಕಾನೂನು ಕ್ರಮ ತೊಗೊಂಡು ಸರ್. ಅವ್ರ ಮ್ಯಾಗ ಆಕ್ಷನ್ ತೊಂದಿರ ಸರ್. ಅಲ್ಲ, ಪಿಡಿಒ ಮ್ಯಾಗ ಆದ್ರ ಅಧ್ಯಕ್ಷರ ಮ್ಯಾಗ ಏನ್ ತೊಗೊಂಡ್ರಿ ಕ್ರಮ ರೀ? ಅವ್ರು ಅಧ್ಯಕ್ಷರು ಸರ್. ಅಧ್ಯಕ್ಷರ ಮ್ಯಾಗ ಏನ್ ಕ್ರಮ ತೊಗೊಂಡ್ರು ಅವರು? ಇದ್ರೊಳಗೆ ಅಧ್ಯಕ್ಷರದ್ದು ಏನೂ ಇಲ್ಲ ಸರ್. ಯಾಕಂದ್ರೆ ಇದ್ರೊಳಗೆ 3 ಫೀಡ್ ಇತ್ತು ಸರ್. ಅದು ಫಸ್ಟ್ ಅಧ್ಯಕ್ಷ ಆದ್ರೆ ಸರ್ 2.5 ಅವಧಿ ಐತ್ರಿ. ಮತ್ತೆ ಇಲ್ಲಿ ನಮ್ಮ ಇನ್ನೊಂದು 2.5 ವರ್ಷನಾಗ ಮತ್ತು ಇಬ್ಬರು ಅಧ್ಯಕ್ಷರಾದ ಸರ್. ಅಲ್ಲಿ ಒಬ್ಬ ಚೆನ್ನೈ ಪೌರಾಣಿಕ್ ಅಂತೇಳಿ, ಇನ್ನೊಬ್ಬರು ದಿನೇಶ್ ಪಾಟೀಲ್ ಅಂತೇಳಿ. ಅದಕ್ಕಿಂತ ಮುಂಚೆ ಲೇಡೀಸ್ ಶಾಂತಾಬಾಯಿ ಅಂತ ಅವ್ರು. ಈಗ ಎಷ್ಟು ಬರ್ತದೆ ಸರ್? ಏನೇ ಇಲ್ಲ ಸರ. ಈಗ ಉಮೇಶ್ ಚವ್ಹಾಣ್ ಅವ್ರು ಏನು ಆಪಾದನೆ ಮಾಡತ್ತಾರಲ್ಲ, ಕಾನೂನಾತ್ಮಕವಾಗಿ ಅವ್ರು ಏನಾರ ಅಧಿಕಾರಿಗಳು ಈಗ ಆಲ್ರೆಡಿ ನಡೆದ ಸರ್ ತನಿಖೆ. 1,55,00,000 ಹತ್ರ ಅದು ಅಧಿಕಾರಿಗಳು ಈಗ ಆಲ್ರೆಡಿ ತನಿಖೆ ನಡೆದ ಸರ್. ಏನು ಕ್ರಮ ತಗೋಬೇಕು ಅವ್ರು ಮಾಡ್ಬೇಕು. ಇವ ವೈಯಕ್ತಿಕವಾಗಿ ಇವ್ರ ಮೇಲೆ ಯಾಕೆ ಟೀಕೆ? ನಮಸ್ಕಾರ ರೀ, ನಾನು ದಲಿತ ಸೇನೆ ಕಾರ್ಯದರ್ಶಿ. ನಮ್ಮ ಸ್ನೇಹಿತರು ಹೇಳ್ದಂಗ ಮಳಖೇಡದ ಏನಾಗ್ಯದ ಅಂದ್ರೆ, ಅವ್ರು ಮೊನ್ನೆ ಬಂದು ಸುನೀಲ ಮತ್ತು ಉಮೇಶ್ ಚವ್ಹಾಣ ಕೆಲವೊಂದು ಮಂದಿ ಬಂದು ಪತ್ರಿಕಾಗೋಷ್ಠಿ ಮಾಡೋಗ್ಯಾರ್ರಿ. ಏನಂತ, ಪಿಡಿಒ ಅಂಜಿಸ್ತಾನ, ಪಿಡಿಒನ ಬಳಿ ಮಾರಕಸ್ತ್ರಗಳವ ಅದು ಅವ ಅಂತ. ಸುನೀಲಿಂದೇನು, ಸುನೀಲ್ ವೈನಿಯವರು ಮೆಂಬರ್ ಆಗ್ಯಾರ. ಇವ್ರು ಬಂದು ಪಂಚಾಯತ್ದಾಗ ಕ್ಲೋಸ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಅವರಿಗೆ ತಿರುಗಿ ಬಿದ್ದಾರ. ಏನಂತ, ಇವ್ರು ಕೆಲಸ ಮಾಡ್ಕೊಂಡು CC ರೋಡ್ ಕೆಲಸ ಮಾಡ್ಕೊಂಡಾರ, ಪೈಪ್ಲೈನಿಂದ ಕೆಲಸ ಮಾಡ್ಕೊಂಡಾರ ಇವ್ರ ಮನೆ ಬಲ್ಲೆ. ಅದು ಪೂರಾ ಏರಿಯಾದಾಗೂ ಹೋಗಿಲ್ಲ ಪೈಪ್ಲೈನ್. ಅಲ್ಲಿ ಪೈಪ್ಲೈನ್ ಕೊಡು ಅಂದ್ರೂ ಕೊಡಲಾಗ್ಯಾರ ಯಾರಿಗೆ. ಈ ಥರ ಕೆಲಸ ಮಾಡ್ಕೊಂಬಿರ್ತಾರ. ಮತ್ತು ಉಮೇಶ್ ಅವ್ರದ್ದು CC ರೋಡ್ ಮಾಡ್ಕೊಂಡಾರ, ಅವ್ರು ದರ್ಗಾ ಪೈಪ್ಲೈನು ಮಾಡ್ಕೊಂಡಾರ. ಈಗ ಪ್ರಾಮಾಣಿಕ ಅಧಿಕಾರಿ ಮೇಲೆ ಇಂಥವೆಲ್ಲ ಹಾಕ್ಲಕ್ ಹೋಗ್ಬೇಡ್ದ್ರಿ. ಏನೇನು ಅಂದ್ರಿ ನೀವು? ನಿಮ್ಮದು ನ್ಯೂಸ್ದಾಗ ಅಂದ್ರ ಪ್ರಾಮಾಣಿಕಂತ ಹಲ್ಲೆ ಮಾಡ್ಯಾನ, ಅದು ಮಾಡ್ಯಾನ, ಏನೇನು ಹೇಳತ್ತೀರಿ ನೀವು ಸುಮ್ಮನೆ ಅವರಿಗೆ? ಹಂಗಿತ್ತಂದ್ರೆ ಕೇಸ್ ಯಾರನ್ನ ಫೈಲ್ ಮಾಡೋದಿತ್ತು? ನೀವೇ ಫೈಲ್ ಮಾಡೋದಿತ್ತು. ನಿಮ್ಗೆ ಅನಿಸ್ತೀನಿ ಅಂದ್ರೆ ಮಾರಕಾಸ್ತ್ರಗಳನ್ನ ಅಂಜಿಸ್ತಾರ, ಮಾಡ್ತಾರ, ಅದು ತೋರಿಸ್ರಿ ಮೀಡಿಯಾದಾಗ. ಯಾರಿಗನ ಕೊಡೋದಿತ್ತಂದ್ರೆ ಕೊಡ್ರಿ, ಮೀಡಿಯಾದಾಗ ನೋಡಮ್. ಆಯ್ತು. ನಮಸ್ಕಾರ, ನನ್ನ ಹೆಸರು ಭಗವಾನ್ ಬೋಚಿನ್ ಅಂತೇಳಿ, ದಲಿತ ಸೇನೆ ಅಧ್ಯಕ್ಷ. ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಮಳಖೇಡ್ನಲ್ಲಿ ಏನು ದಿನಾಂಕ 25/2/2026 ನಮ್ಮ ಮಳಖೇಡ ಗ್ರಾಮ ಪಂಚಾಯತಿಯಲ್ಲಿ
ಏನು 1,55,00,000 ಹಗರಣ ಆಗಿದೆ ಅಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಉಮೇಶ್ ಚವ್ಹಾಣ್ ಅವರು ಏನು ಈಗ 4 ತಿಂಗಳ ದಸರತ್ ಪಿ ಡಿ ಅವರು ಬಂದು ಅವರು ಮೇಲೆ ಒಂದು ಆರೋಪ ಮಾಡ್ತಾರೆ ಪ್ರೆಸ್ ಮೀಟ್ ಮೊನ್ನೆ. ನಾನು ಉಮೇಶ್ ಚವ್ಹಾಣ್ ಅವರಿಗೆ ಈ ಒಂದು ಸುದ್ದಿ ಮೂಲಕ ನಾನು ಅವರಿಗೆ ಕೆಲವೊಂದು ನಾನು ಪ್ರಶ್ನೆಗಳು ಕೇಳ್ತೀನಿ. ನೀವು ಏನು ದಸರತ್ ಪಿ ಡಿ ಅವರು ಬಂದು 4 ತಿಂಗಳಾಯಿತು, ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಿ. 5 ವರ್ಷ ಅವಧಿಯಲ್ಲಿ ತಾವು ಏನೇನು ಮಾಡಿದಿರಿ, ಎಷ್ಟು ಕೆಲಸ ಮಾಡಿದಿರಿ? 3 ಪಿ ಡಿ ಒಗಳು ಬಂದರು, ಏನು ಮಾಡ್ತಾ ಇದ್ದೀರಿ ನೀವು? ದಸರತ್ ಪಿ ಡಿ ಅವರು ಬಂದು 4 ತಿಂಗಳಾಯಿತು. ಇದಕ್ಕಿಂತ ಮುಂಚೆ ರವಿ ಪಿ ಡಿ ಅವರಿದ್ದರು, ಭಗವಂತರಾವ್ ಅವರಿದ್ದರು, ಜಗದೀಶ್ ಪಿ ಡಿ ಅವರಿದ್ದರು. ಅವರು 3 ಏನಪ್ಪ ಅಂದ್ರೆ ಸಸ್ಪೆಂಡ್ ಆದರು. ಅವಾಗ ಏನು ಮಾಡ್ತಾ ಇದೀಯ 4 ವರ್ಷ? ಇವಾಗ ಬಂದು ಏನು 4 ತಿಂಗಳ ದಸರತ್ ಪಿ ಡಿ ಅವರು 1,55,00,000 ಹಗರಣ ಮಾಡಿದಂತ ನೀವು ಆರೋಪ ಮಾಡ್ತಾ ಇದೀಯಾ. ನಮ್ಮ 5 ವರ್ಷ ಅವಧಿಯಲ್ಲಿ ಎಷ್ಟು ಕೋಟಿ ಬಂತು? ಇಲ್ಲಿವರೆಗೂ 9,30,00,000 ಅನುದಾನ ಬಂದಿದೆ, ಕರ ವಸೂಲಿ ಬಂದಿದೆ ಫ್ಯಾಕ್ಟ್ರಿಲಿಂದ. ಅದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ. ಮತ್ತು